ಸೇರ್ಕೊಂಡ್ಬಿಡ್ತಲ್ಲ. ಹಾಂ, ಅಂದರೆ ಜ್ವರನ ನೀವು ಇಷ್ಟೆಲ್ಲ ಯೋಚನೆ ಮಾಡಿದಾಗ ಟ್ರೀಟ್ಮೆಂಟು ಅಷ್ಟೆಲ್ಲ ವೆರೈಟೀಸ್ ಆಗಿಬಿಡುತ್ತಲ್ಲ, ಅಷ್ಟೊಂದು ಡೆಪ್ತ್ ಬರಬೇಕಲ್ಲ ನಿಮಗೆ. ಸರ್ ನಮಗೆ ನಿಮ್ಮಿಂದ ಇನ್ನೊಂದು ಇನ್ಪುಟ್ ಸಿಗ್ತದೆ ಸರ್. ಸ್ನೇಹಿತರೆ, ನಿಮಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ, ನಮ್ಮ ವಿಸಂಧ ವಿದ್ಯಾಸಂ ಕಡೆಯಿಂದ ಇನ್ಸ್ಟಾ ಪೇಜಲ್ಲಿ ವ್ಯಾಧಿ ವಿತರಕ ಅಂತ ಒಂದು ಪೋಸ್ಟ್ ಆಗ್ತಾಯಿದ್ದೀವಿ ನಾವು. ಸೊ ಒಂದು ಐಡಿಯಾ ಸರ್, ನಮ್ಮದು ಒಂದು ಡಿಸೀಸ್ ತೊಗೊಂಡ್ರೆ ಅದು ಎಲ್ಲೆಲ್ಲಿ ಬರುತ್ತೆ ಹೆಂಗೆ ಅಂತ ಅನಲೈಸ್ ಮಾಡಿಕೊಂಡು ನಾವು 10 ಮೆಂಬರ್ಸು ಕೂಡ ಡಿಸ್ಕಸ್ ಮಾಡಿ ಅದಕ್ಕೆ ಚಿಕಿತ್ಸೆ ಬರಿತಾ ಇದ್ವಿ. ಬಟ್ ಅದು ಅಷ್ಟೊಂದು ಅಪ್ರೋಪ್ರಿಯೇಟಾಗಿ ಬರ್ತಾ ಇರಲಿಲ್ಲ. ಆದರೆ ಸರ್ ಕೊಟ್ಟಿರ್ತಕ್ಕಂಥ ಈ ಪುಸ್ತಕ ಇದೆಲ್ಲ ಅದು ನಮಗೆ ತುಂಬ ಸಹಾಯ ಆಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರುವ ಒಂದು ನಮ್ಮ ಪೋಸ್ಟ್ಗಳಲ್ಲಿ ಸರ್ದ ಒಂದು ಆ ಪುಸ್ತಕದ ಸಹಾಯದ ಮೂಲಕ ನಮ್ಮ ಚರ್ಚೆ ಮಾಡಿಬಿಟ್ಟು ಅದು ಪೋಸ್ಟ್ಗಳನ್ನು ಹಾಕ್ತಾ ಇರ್ತೀವಿ. ದಯವಿಟ್ಟು ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸರ್, ನನಗೆ ಇನ್ನೊಂದು ತಲೆಯಲ್ಲಿ ಉಳ್ತಾ ಇರೋ ಪ್ರಶ್ನೆ ಸರ್, ಎಲ್ಲ ಪುಸ್ತಕಗಳು ನೋಡ್ತಾ ಇದ್ದೀವಿ ನಾವು ಭಾಳಷ್ಟು ಪುಸ್ತಕಗಳನ್ನು ಬರೆದಿರಿ. ಏನೂ ಇಲ್ಲ ಅಂದರೂ 13ಕ್ಕೂ ಜಾಸ್ತಿ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಅಂತ ಅನಿಸುತ್ತೆ ಸರ್. ಆದರೆ ನೀವು ಇದಕ್ಕೆ ಬಳಸಿಕೊಂಡಿರ್ತಕ್ಕಂಥ ಭಾಷೆ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ನಮ್ಮ ಮಾತೃಭಾಷೆ ಕನ್ನಡ. ಸೊ ಇದರ ಬಗ್ಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಕನ್ನಡವನ್ನು ಏನಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ನಾನು ಉದ್ದೇಶಪೂರ್ವಕವಾಗಿ ಕನ್ನಡದಲ್ಲಿ ಎಲ್ಲ ಅಭಿವ್ಯಕ್ತಿ ಮಾಡೋಕ್ಕೆ ನಾನು ಕಲ್ತ್ಕೊಂಡೆ. ಈಗ ನಾನು ಮಾತಾಡಬೇಕು, ನಾನು ಯಾವ ಇಂಗ್ಲೀಷ್ ಪದನೇ ಉಪಯೋಗಿಸಲ್ಲ. ನನಗೆ ಅಷ್ಟು ಒಂದು ಅಭಿವ್ಯಕ್ತಿ ಮಾಡ್ಕೊಳ್ಳೇಬೇಕು, ಕನ್ನಡದಲ್ಲಿ ಏನು ಬೇಕಾದ್ರೆ ನಾನು ಹೇಳೋಕ್ಕೆ ಸಾಧ್ಯ ಇದೆ ಅಂಥೇಳಿ ನನಗೆ ಮಾಡಬೇಕು ಅನ್ನೋದೊಂದು ನನಗೆ ಮೊದಲಿಂದ ಇತ್ತು. ಬೇರೆ ಬೇರೆ ಭಾಷೆಗಳಲ್ಲಿ ಆಯಾ ಭಾಷೆಯವರೆಲ್ಲ ಮಾಡ್ಕೊಂಡಿದ್ದಾರೆ. ನೀವು ಕೇರಳಕ್ಕೆ ಹೋದರೆ ಮಲಯಾಳಿ ಭಾಷೆಯಲ್ಲಿ ಎಲ್ಲದೂ ಬಂದಿದೆ, ಆಂಧ್ರದ ತೆಲುಗುದಲ್ಲಿ ಮಾಡ್ಕೊಂಡಿದ್ದಾರೆ, ಹಿಂದಿಯವರು ಎಲ್ಲ ಹಿಂದಿಲಿ ಮಾಡ್ಕೊಂಡಿದ್ದಾರೆ, ಗುಜರಾತಿಯವರು ಹಿಂದಿ, ಮರಾಠಿನಲ್ಲೂ ಎಲ್ಲ ಪುಸ್ತಕಗಳು ಬಂದಿದೆ. ಕನ್ನಡದಲ್ಲಿ ಬಂದಿದ್ದು ಕಮ್ಮಿ ಆಗಿತ್ತು. ಒಟ್ಟು ನನಗೆ ಬರ್ತಕ್ಕಂಥದ್ದು ಒಂದು ಭಾಷೆ, ನನ್ನ ಭಾಷೆನಲ್ಲಿ ನಾನು ಮಾಡಬೇಕು ಅನ್ನೋದು ಇಷ್ಟ ಆಯಿತು ಹೊರತು ನನಗೇನು ಬೇರೆ ಅಂಥದ್ದಂತಿಲ್ಲ. ಮತ್ತು ಸಾಧ್ಯತೆಗಳು ಇದೆಯಲ್ಲ, ಸಾಧ್ಯತೆ ಇಲ್ಲ ಅಂತೇನಿಲ್ವಲ್ಲ. ಈಗ ನಾನು ಮಾತಾಡೋಕ್ಕೆ ಸಾಧ್ಯತೆ ಇದೆ, ಬರೆಯೋಕ್ಕೆ ಸಾಧ್ಯತೆ ಇದೆ, ಯೋಚನೆ ಮಾಡೋಕ್ಕೆ ಸಾಧ್ಯತೆ ಇದೆಯಲ್ಲ ನನಗೆ. ಅದನ್ನು ರೂಢಿಗಳು ಮಾಡ್ಕೋಬೇಕಲ್ವಾ ಸರ್. ಇನ್ನೊಂದು ಸರ್, ಎಲ್ಲಿ ಒಂದು ಮಿಸ್ ಪಾಯಿಂಟ್ ಆಗ್ತಾಯಿದೆ ಸರ್, ನೀವು ಓದ್ತಾ ಇರಬೇಕಾದಾಗ ಆಯುರ್ವೇದ ಶಿಕ್ಷಣ ಪದ್ಧತಿ ಆಗಿರ್ಬೋದು, ನಿಮ್ಮ ಚಿಕಿತ್ಸೆ ಪದ್ಧತಿ, ನೀವು ಆಲೋಚಿಸುವ ಪದ್ಧತಿ ಯಾವ ಥರ ಇತ್ತು, ಈಗಿನ ಯುವ ಪೀಳಿಗೆಯ ಆ ಒಂದು ನೀವು ನೋಡ್ತಾ ಇರ್ಬೋದು ಸರ್, ಭಾಳಷ್ಟು ಯುವ ವೈದ್ಯರ ಸಂದರ್ಶನ ಮಾಡ್ತಾ ಇರ್ತೀರ, ನೀವು ಸಂಭಾಷಣೆ ಕೂಡ ಮಾಡ್ತಾ ಇರ್ತೀರ. ಎಲ್ಲಿ ಒಂದು ಮಿಸ್ಸಿಂಗ್ ಪಾಯಿಂಟ್, ಇಲ್ಲಿನ ಯುವ ಪೀಳಿಗೆ ಏನನ್ನು ಮರೀತಾ ಇದ್ದಾರೆ, ಏನು ಎಚ್ಚರಿಸ್ಕೊಳ್ಬೇಕು ಅಂತ ಹೇಳ್ತೀರಾ ಸರ್ ಅವರಿಗೆ? ಏನು ಗ್ಯಾಪ್ ಏನಾಗ್ತದೆ? ಏನು ಅಂದರೆ ನೋಡಿ, ಅಪ್ಪನನ್ನು ಅಪ್ಪ ಅನ್ನೋದವನು ಚಿಕ್ಕಪ್ಪನನ್ನು ಅಪ್ಪ ಅನ್ನುತ್ತಾನೆ ಅಂತ. ನಿಮ್ಮ ಅಪ್ಪನೇ ಅಪ್ಪ ಅನ್ನಲ್ಲ ಅಂತಂದ್ರೆ ಚಿಕ್ಕಪ್ಪನ ಅಪ್ಪನ ಅಂತೀರ. ನಿಮ್ಮ ಭಾಷೆ ನೀವು ಅಲ್ಲದೆ ಇನ್ನೊಬ್ಬನ ಭಾಷೆ ಆಗತ್ತಲ್ರಿ. ನೀವು ಎಷ್ಟೇ ಕಲಿತು ನೀವು ಕನ್ನಡದವ್ರು ಆಗ್ತೀರ ಹೊರತು ಇಂಗ್ಲೀಷ್ನವ್ರು ಆಗಲ್ಲ. ಪ್ರಪಂಚದಲ್ಲಿ ಎಲ್ಲೇ ಹೊರತು ಯಾವ ಊರು, ಕರ್ನಾಟಕ, ಬೆಂಗಳೂರು, ಮೈಸೂರು ಅಂತ ಹೇಳಬೇಕೆ ಹೊರತು ಬೇರೆ ಅಲ್ಲ. ನಿಮ್ಮ ಭಾಷೆ ಇಲ್ಲಿ ನೀವು ಹೇಳ್ದಲ್ಲ, ಅವ್ರಿಗೆ ಅವ್ರ ಭಾಷೆ ಹೇಳಿದ್ರೆ ಏನು ಬಂತು? ಒಂದು ಸತಿ ದ್ವಾರಕಾನಾಥ್ ಗೊತ್ತಲ್ಲ, ಇಂಟ್ರಡಕ್ಷನ್ ಟು ಕಾಯ್ತೇಶ ಬರ್ದಲ್ಲ ಸರ್, ಅವರು LIM ಅಂದರೆ ಹಿಂದೆ ಒಂದು ಇದಕ್ಕಿಂತ ಹಿಂದೆ ವರ್ಷನ್ ಆಫ್ ಆಯುರ್ವೇದ ಲೈಸೆನ್ಸೆಡ್ ಇಂಡಿಯನ್ ಮೆಡಿಸನ್ ಅಂತೇಳಿ ತಮಿಳ್ನಾಡಲ್ಲಿ ಕೊಡ್ತಾಯಿದ್ರು. ನಮ್ಮಲ್ಲಿ LIMS ಅಂತ ಕೊಡೋರು, LIM ಅಂತ ಕೊಡೋರು. ಅವರು ಜರ್ಮನಿಗೆ ಹೋಗ್ತಾರೆ ರಿಸರ್ಚ್ಗೆ, ಟ್ಯೂಬರ್ಕ್ಲೋಸಿಸ್ ರಿಸರ್ಚ್ಗೆ ಹೋಗ್ತಾರೆ. ಅವಾಗ ಏನೋ ಕೇಳ್ತಾರೆ, ಮಾಡೋದ್ರಲ್ಲಿ ಹೇಳ್ತಾರೆ, ಅದು ನಮಗೆ ಗೊತ್ತಿರೋದು ನೀವೇನು ಹೇಳ್ತೀರಾ, ನಿಮ್ದು ಹೇಳಿ. ನೀವೆಲ್ಲರೂ ಹೋಗ್ತೀರಾ ಯಾವುದೋ ಒಂದು ಕ್ಲಿನಿಕಲ್ ಡಿಸ್ಕಷನ್ ಎಲ್ಲ ಹೋದರೆ, ನೀವು ಮಾಡೋ ಪುಸ್ತಕದಿಂದ ಹೇಳಿದ್ರೆ ಅದು ನನಗೆ ಗೊತ್ತಿದೆಯಲ್ಲ, ನೀವೇನು ಹೇಳ್ತೀರ? ಅವ್ರಿಗೆ ಗೊತ್ತಿರೋದು ನೀವೇನು ಹೇಳ್ತೀರಿ, ನಿಮ್ದು ಹೇಳ್ತೀರಿ. ಈಗ ನಮ್ಮನೆ ನೀರು ನಾವು ಕುಡಿಬೇಕು, ಬೇರೆ ಮನೆ ನೀರು ಕುಡಿಯೋಕ್ಕಾಗ್ತದ? ನಮ್ಮನೆ ಊಟ ನಾವು ಮಾಡಬೇಕು. ಇದು ಪ್ರಭಾವಕ್ಕೆ ಒಳಗಾಗಿ ತಮ್ಮ ಅರಿವಿಲ್ದಲೇ ತಮ್ಮ ತರವನ್ನು ಕಳ್ಕೊಂಡಿರ್ತಕ್ಕಂಥದ್ದು ದುಸ್ಥಿತಿ. ನಾಳೆ ದಿನ ನಿಮ್ಗೆ ಯಾವ ಭಾಷೆ ಮೇಲೂ ಒಂದು ಹಿಡಿತಾ ಇಲ್ವಲ್ಲ. ಚೆನ್ನಾಗಿ ಇಂಗ್ಲೀಷ್ ಬರ್ತದಾ? ಇಲ್ಲ. ಚೆನ್ನಾಗಿ ಕನ್ನಡ ಬರುತ್ತಾ? ಇಲ್ಲ. ಏನು ಮಾತಾಡ್ತೀರ ನೀವು ಅವಾಗ? ಅಂದರೆ ನಿಮಗೇನಾಗತ್ತೆ ಅವಾಗ? ಒಂದು
ವೇದಿಕೆ ಮೇಲೆ ನಿಂತ್ಕೊಂಡು 4 ವಾಕ್ಯ ಮಾತಾಡೋಕ್ಕೆ ಬರೋದಿಲ್ಲ, ಕುಳಿತುಕೊಂಡು 4 ವಾಕ್ಯ ಮರೆಯೋಕ್ಕೆ ಬರೆಯಲ್ಲ. ನಿಮ್ಮಲ್ಲಿ ಅಭಿವ್ಯಕ್ತಿನೇ ಇಲ್ದಂಗೆ ಆಗ್ತದೆ. ಒಂದು ರೀತಿ ಅರ್ಧ ವಾಕ್ಯಗಳು, ಆವು ಆವು ಆವು, ಈ ದಟ್ ದಿಸ್ ದಟ್, ಕಣ್ಣು ಕಿವಿ ಮೂಗು ಅಂದರೆ ಇಲ್ಲಿ ಬರೆಯೋದಕ್ಕಾಗಲ್ವಲ್ಲ ಅದನ್ನು. ಕಣ್ಣು ಕಿವಿ ಮೂಗಲೆಲ್ಲ ಭಾಷೆ ಮಾತಾಡ್ತೀರ ಆವಾಗ, ಅದನ್ನು ಬರವಣಿಗೆಯಲ್ಲಿ ಅಭಿವ್ಯಕ್ತಿ ಮಾಡೋಕ್ಕಾಗಲ್ವಲ್ಲ. ಬರವಣಿಗೆ ಭಾಷೆ ಚೆನ್ನಾಗಿ ಬೇಕಲ್ವಾ. ಮತ್ತು ಸಮೃದ್ಧವಾಗಿದೆಯಲ್ಲ ಭಾಷೆ. ನಮ್ಮಲ್ಲಿ ಭಾಷೆ ಕೊರತೆ ಇದೆಯಾ ಮಾತಾಡೋಕ್ಕೆ, ಅಥವಾ ವಾಕ್ಯಗಳಿಗೆ ಅಥವಾ ಪದಗಳಿಗೆ ಪ್ರಯೋಗ ಮಾಡೋದಕ್ಕೆ ಕೊರತೆ ಏನಿದೆ? ನಾನು ಓದೋ ಕಾಲಕ್ಕೆ ಈ ಕಸ್ತೂರಿದು ಪಂಚಕರ್ಮ ವಿಜ್ಞಾನ ಬಂದಿತ್ತು ಅವಾಗ. ಅದಕ್ಕೆ ನಾನು ಹೇಳಿಕೊಂಡು ನಾನು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡೆ ಓದಿದ್ದು. ನಾನು ಅದನ್ನು ಕನ್ನಡಕ್ಕೆ ಮಾಡ್ಕೊಂಡು ಓದಿದ್ದು, ಕನ್ನಡದಲ್ಲೇ ಬರೆದಿದ್ದು ನಾನು ಪರೀಕ್ಷೆ. ಅವಾಗೇ ನಾನು ಒಬ್ಬನೇ ಕನ್ನಡದಲ್ಲಿ ಬರೆದಿರೋದು. ಎಲ್ಲ ಅವಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋರು ಎಲ್ಲ ಇಂಗ್ಲೀಷ್ ಕ್ರೇಜು. ನನಗೇನದು ಭಾಷೆ ಬರೋದಿಲ್ಲ ಅಂತ, ಬರುತ್ತೆ ಚೆನ್ನಾಗಿ, ಆದರೆ ನನಗೇನದು ಹುಚ್ಚಿಲ್ಲ ಅಷ್ಟೇ. ಆದರೆ ನನಗೆ ಪ್ರಪಂಚದಲ್ಲಿರೋ ಸಾಹಿತ್ಯನೆಲ್ಲ ಕನ್ನಡಕ್ಕೆ ತಂದಿದ್ದಾರೆ. ನಾನು ಅದನ್ನು ಅಷ್ಟು ಓದಿದ್ದೀನಿ. ಎಲ್ಲ ದೇಶದ ಭಾಷೆಗಳು, ಎಲ್ಲ ದೇಶದ ಸಾಹಿತ್ಯವನ್ನು ಕನ್ನಡದಲ್ಲೇ ಓದ್ಕೊಂಡಿದ್ದೀನಿ ನಾನು. ಆಫ್ರಿಕಾದಾಗಿರ್ಬೋದು, ಇಂಗ್ಲೆಂಡ್ದಾಗಿರ್ಬೋದು, ರಷ್ಯಾದಾಗಿರ್ಬೋದು, ಜಪಾನ್ದಾಗಿರ್ಬೋದು, ಚೈನಾ ಆಗಿರ್ಬೋದು, ಅಮೇರಿಕಾ, ಎಲ್ಲ ದೇಶದ ಉತ್ತಮ ಸಾಹಿತ್ಯ ಕನ್ನಡಕ್ಕೆ ಬಂದಿದೆ. ನಾನು ಅಷ್ಟು ಅದೆಲ್ಲ ಓದಿದ್ದೆ. ಇದೆಲ್ಲ ಕನ್ನಡದಲ್ಲೇ ಓದಿರೋದು. ಅಮೇರಿಕನ್ ಸಾಹಿತ್ಯ ಎಲ್ಲ ಕನ್ನಡದಲ್ಲಿ ಬಂದಿದೆ. ಎಲ್ಲದೂ ಭಾಷಾಂತರ ಆಗಿದೆ. ಅದು ಓದಿದ್ದೀನಿ ನಾನು. ಅವಾಗ ಎಲ್ಲ ಪ್ರಪಂಚ, ಈಗ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಮಿಲಿನಿಯಂ ಕಥೆಗಳು ಓದಿದ್ರೆ ಪ್ರಪಂಚದ ಎಲ್ಲ ಕಥೆಗಳು ವಿಷಯ ಗೊತ್ತಾಗ್ತದಲ್ಲ ಅಲ್ವಾ. ನಿಮಗೆ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆನೇ ಬರಲ್ಲ. ನಿಮಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ನಿಮ್ಗೆ ಹೆಂಗೆ ನಿಮ್ಮ ಬಗ್ಗೆ ಹೆಮ್ಮೆ ಆಗ್ತದೆ ಅಲ್ವಾ. ಯಾವುದೇ ವಿಷಯ ಆಗಲಿ, ಎಲ್ಲಿಗೆ ಬಂದು ನಾನು ಮುಖ್ಯವಾಗಿ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು ಅಂತ ತಿಳ್ಕೊಬೇಕು. ಅಲ್ಲಿಂದ ಮುಂದಕ್ಕೆ ತರ ಹೋಗೋದು. ಈಗ ನಾವು ಎಲ್ಲಿ ತನಕ ಈ ವಿಷಯ ಇಲ್ಲಿ ತನಕ ಬಂದಿದೆ, ಇಲ್ಲಿ ತನಕ ಬಂದು ನಿಂತಿದೆ ಈ ವಿಷಯ, ಇಲ್ಲಿಂದ ಮುಂದಕ್ಕೆ ಯೋಚನೆ ಮಾಡಬೇಕು. ಸುಮ್ಮನೆ ಅಭಿಮಾನದಿಂದ ಏನೂ ಆಗೋದಿಲ್ಲ. ಹೌದು, ಭಾವನೆಗಳಿಂದ, ಅಭಿಮಾನದಿಂದ, ಜೈಕಾರದಿಂದ ಯಾವ ಕೆಲಸವೂ ಆಗಲ್ಲ. ಈಗ ಇಷ್ಟೆಲ್ಲ ಈಗ ಓದಿದ್ರೆ ಇದು ಜ್ವರದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದೆ, ಶ್ವಾಸಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ, ಕಾಸಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ, ಅತಿಸಾರ ಇಲ್ಲಿ ಬಂದು ನಿಂತ್ಕೊಂಡಿದೆ, ಇಲ್ಲಿ ತನಕ ಬಂದು ಯೋಚನೆ ಮಾಡಿದ್ದಾರೆ, ಇಲ್ಲಿಂದ ಮುಂದಕ್ಕೆ ನಾವು ಮಾಡಬೇಕು. ಇವತ್ತಿನ ಪ್ರಸ್ತುತಿಗೆ ಅದೆಯಾ ಇಲ್ವಾ? ನಮಗೆ ಇಲ್ಲಿ ರಾಜ ಯಕ್ಷ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ, ಇಲ್ಲಿ ಅಸಾಧ್ಯ ಅಂತ ಹೇಳ್ಕೊಂಡು ಕೂತಿದ್ದಾರೆ, ಇವಾಗ ಸಾಧ್ಯ ಆಯಿತು, ಹೇಗೆ? ಅದನ್ನು ನಾವು ಯೋಚನೆ ಮಾಡಬೇಕು. ಇದು ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ, ಅದಕ್ಕೆ ನನ್ನ ಪ್ರಯತ್ನ. ಇದೀಗ ಇಷ್ಟು ಇದು ಓದ್ಕೊಂಡ್ರೆ ನಮ್ಗೆ ಇದು ಇಲ್ಲಿ ಬಂದು ನಿಂತ್ಕೊಳ್ತೀವಿ, ಇದಕ್ಕೆ ಈ ರೋಗಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದೆ, ಇದು ಇಷ್ಟು ಅರ್ಥ ಮಾಡ್ಕೊಂಡು, ಇದಕ್ಕೆ ಇಷ್ಟು ಅರ್ಥ ಮಾಡ್ಕೊಂಡಿದ್ದು, ಇದಕ್ಕೆ ಮುಂದುವರೆದಾಗೆ ಇದು ಮಧುರಪಣ. ಈ ಪದಕ್ಕಿದೆ ಅರ್ಥ. ಇದು ತುಂಬ ಅದ್ಭುತವಾದ ಕೃತಿ. ಯಾಕೆಂದರೆ ನಿಧಾನದಲ್ಲಿ ಎಷ್ಟು ಚೆನ್ನಾಗಿ ಅನಾಟಮಿಕಲ್ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅಂತಂದರೆ, ನೀವು ಇವತ್ತಿನ ದಿನ ಯಾವುದೇ ಮಾಡರ್ನ್ ಟೆಕ್ಸ್ಟ್ ಬುಕ್ ಅಥವಾ ಯಾವುದೇ ಒಂದು ಅನಾಟಮಿಕಲ್ ಪುಸ್ತಕ ತೆಗೆದು ಹೋದರೆ ಇದಕ್ಕಿಂತ ಬೇರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಅಂದರೆ ಒಂದು ಪದಕ್ಕೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು, ಅರ್ಥವನ್ನು ಬರೆದಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ. ನೋಡಿ, ಅಂಶ ಅನ್ಬೇಕಾದ್ರೆ ಸ್ಕ್ಯಾಪ್ಯುಲರ್ ರೀಜನ್, ಈಗ ಅಷ್ಟೇ ತಾನೇ ಹೇಳೋದು ನಾವು. ಅಂಶ ಶಬ್ದೇನ ಅಂಶ ಸಮೀಪ ಉಪಲಕ್ಷಿತೋ ದೇಶೋ ಅಂಶ ದೇಶ. ಸ್ಕ್ಯಾಪುಲ ಅಂದರೆ ಏನು, ರೀಜನ್ ಇರ್ತಿದ್ದು ಸ್ಕ್ಯಾಪುಲ. ಅಂಶೋ ಅಂದರೆ ಏನು, ಬಾಹುಶಿರ, ಹೆಡ್ ಆಫ್ ದಿ ಫಿಗರ್. ಅಂಶೋ ಬಾಹುಶಿರ. ಅಂಶೋ ಭುಜಿಯೋರು ಪರಿಭಾಗ, ಅಪ್ಪರ್ ಪೋರ್ಷನ್ ಆಫ್ ದಿ ನ್ಯಾಯ. ಭುಜಿಯೋರು ಉಪರಿಭಾಗ, ಮೇಲ್ಭಾಗ, ಭುಜದ ಮೇಲ್ಭಾಗ, ಅಂಶ ಅಂದರೆ ಬೇರೆ. ಲ್ಯಾಂಡ್ಮಾರ್ಕ್ಸು ಎಷ್ಟು ಚೆನ್ನಾಗಿ ಹೇಳಿದಾನೆ. ನಿಜ ಸರ್. ರೀಜನ್ ಅನಾಟಮಿ ಎಷ್ಟು ಚೆನ್ನಾಗಿದೆ. ನೀವು ಬೆಳೆಸ್ಬೇಕಲ್ವಾ. ಅಂಶಫಲಕ, ಅಂಶಫಲಕ್ಕೆ ಪಾರ್ಶ್ವಯೋರು ಉಪರಿ, ಪಾರ್ಶ್ವದ ಮೇಲ್ಭಾಗ ಇರ್ತಕ್ಕಂಥದ್ದು ಅಂಶಫಲ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ? ಇಟ್ ಇಸ್ ಅಪ್ಪರ್ ರೀಜನ್ ಆಫ್ ದಿಸ್.
ಇಂಗ್ಲೀಷ್ ಹೇಳೋರು ಅಷ್ಟೇ, ಯಾವ ಪ್ರಪಂಚದಲ್ಲಿ ಯಾವ ಭಾಷೆ ಹೇಳೋರು ಅಷ್ಟೇ ಆಗಬೇಕು, ಅದು ಬೇರೆ ಏನಾಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಈಗ ಯಾಕೆ ಹೇಳ್ತೀನಿ, ಆಮಾಶಯ ಆಮಸ್ಯ ಸ್ಥಾನಂ, ಆಮದ ಜಾಗ. ಆಹಾರ ಜೀರ್ಣಕಲ್ಲಿ ಹೋಗಿ ಸೇರಿಕೊಂತು, ಅದು ಆಮಾಶ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅನ್ನಗತಿ. ಅನ್ನಗತಿ ಅಂತಕ್ಕಂಥದ್ದೇನು, ಒಂದು ಶಾರೀರ ಪದ ಅದು. ಅನ್ನಸ್ಯ ಗತಿಯಲ್ಲಿ ಏನು ಸ್ರೋತಸಾಸೋ ಯಾವ ಸ್ರೋತಸ್ಸಿಂದ ಅನ್ನ ಹೋಗುತ್ತೋ ಅದೇ ಅನ್ನಗತಿ. ಗತಿ ಮುಂದೆ ಹೋಗೋದು, ಅನ್ನ ಹೆಂಗೆ ಮುಂದೆ ಹೋಗುತ್ತೆ, ಯಾವ ಇದರಿಂದ ಹೋಗುತ್ತೆ ಅದೇ ಅನ್ನಗತಿ. ಹೀಗೆ ನೈಸರ್ಗಿಕ ಅನ್ನಸ್ಯ ಪ್ರವೇಶ ಅಥವಾ ಪ್ರವೇಶದ್ವಾರ ಗಂಟ್ಲು. ಅನ್ನವಹ ಸ್ರೋತಸೋ ಅನ್ನ ಪ್ರವೇಶಮ್ಮ, ಅನ್ನ ಪ್ರವೇಶ ಮಾಡ್ತಕ್ಕಂಥ ಜಾಗ. ಇದಕ್ಕಿಂತ ಏನೇ ಚೆನ್ನಾಗಿ ಹೇಳೋಕ್ಕಾಗತ್ತೆ? ಇಂಗ್ಲೀಷ್ ಹೇಳಿದ ತಕ್ಷಣ ಅರ್ಥ ಆಗುತ್ತಾ, ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ? ಈಗ ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ಕೇಳಿದಾಗ ನೇರವಾಗಿ ಅರ್ಥ. ಅನಿಲಾಯನ. ಅನಿಲಾಯನ ಅಂದೇನು? ಆಯನ ಇರ್ತಕ್ಕಂಥ ಸ್ಥಳ, ಸ್ಥಾನ. ವಾಯುವಿನ ಸ್ಥಾನ ಯಾವುದು ಅಂತ ನಿಮ್ಮ ಮನಸ್ಸು ಬಂತಲ್ವಾ? ನೋಡೋಣ. ಇಲ್ಲಿ ಅದಕ್ಕೆ ಏನಾಗಬೇಕು ಅಂದರೆ, ಯಾವ ಸಂದರ್ಭದಲ್ಲಿ ಹೇಳ್ತಾನೆ? ಸ್ವರಜ್ಞ ಮುಖರೋಗದಲ್ಲಿ ಹೇಳ್ತಾನೆ. ಅನಿಲಾಯನ ಅಂತ ಹೇಳ್ತಕ್ಕಂಥದ್ದು ಪದ ಬಂದಿರೋದು ಇದಕ್ಕೆ ಕಾಂಟೆಕ್ಸ್ಟ್ ಗೊತ್ತಿರಬೇಕು. ಯಾವ ಸಂದರ್ಭದಲ್ಲಿ ಅಂತಂದರೆ, ಅನಿಲ ಮಾರ್ಗಾ ವಾಯುಗತ ಸ್ರೋತೋ ದ್ವಿತ್ವೇ ಪಿ ಬಹುವಚನ ಪ್ರತಾನ ಬಹುತ್ವಾತ್. ಏನಾಯ್ತು ಇವಾಗ? ಪ್ರತಾನ ಬಹುತ್ವಾತ್. ತುಂಬ ಬ್ರಾಂಚಸ್ ಇದೆ ಲಂಗ್ಸಲ್ಲಿ ಬರ್ತದೆ. ವಾಯು ಇರೋದಲ್ವಾ, ಗಾಳಿ. ಅಲ್ಲ, ಅಲ್ಲಿ ಯಾಕೆ ನೋಡಿ, ಇದೆರಡು ಎಷ್ಟು ಚೆನ್ನಾಗಿದೆ ಅಂತಂದರೆ, ಒಂದು ಅನ್ನಗತಿ ಅನ್ನೋ ಪದ ಬಂದಿರೋದು ವಲಯಾನ ಮುಖರೋಗದಲ್ಲಿ, ಅನಿಲಾಯನ ಪದ ಬಂದಿರೋದು ಸ್ವರಜ್ಞ ಮುಖರೋಗ. ಎರಡು ಮುಖರೋಗದಲ್ಲೇ ಇದೆ. ಪಕ್ಕದಲ್ಲಿರೋ ಆರ್ಗನ್ಸ್ ಎರಡೂ, ಈಸೋಫೇಗಸು ಟ್ರೇಕಿಯ ಪಕ್ಕದಲ್ಲಿರೋದು ಎರಡು ಸಪ್ರೇಟಾಗಿ ಹೆಂಗೆ ಹೇಳ್ತೇವೆ ನೋಡಿ ಅವನು. ಇದೆ ಸರ್. ಬಹುವಚನಂ ತುಂಬ ಇದೆ. ಪ್ರತಾನ ತುಂಬ ಬ್ರಾಂಚ್. ಲಂಗ್ಸಲ್ಲಿ ಎಷ್ಟು ಚಂದ ಎಲ್ಲ ಬ್ರಾಂಚಸ್ ಸ್ಟಾರ್ಟ್ ಆಗಿಲ್ವಾ? ಪ್ರತಾನ ಥರ ಹಾಗೆ. ಅಂದರೆ ಹೇಗೆ ಎಷ್ಟು ಚೆನ್ನಾಗಿ ಒಂದು ಶಾರೀರಿಕ ಪದಗಳನ್ನು ಹೇಳಕ್ಕೆ ಸಾಧ್ಯ ಇದೆ. ಪುಸ್ತಕ ಬರೆದಿದೆ ಆ ಭಾಷೆಯಲ್ಲೇ, ನಮ್ಮ ಭಾಷೆಯಲ್ಲಿ ಬರೆದಿದೆ. ಇವತ್ತಿನ ದಿನ ನಮಗೆ ಈ ಭಾಷೆ ಬೇಡ ಅಲ್ಲ, ಅಲ್ಲೇ ಮಾಡಲಿ. ಇದು ಇಂಗ್ಲೀಷ್ ಬಂದಿದ್ದು ಇತ್ತೀಚಿನ ಭಾಷೆ. ಇಷ್ಟು ವರ್ಷ ತನಕ ಹೆಂಗೆ ಓದ್ತಿದ್ದು? ಸಂಸ್ಕೃತ ಕನ್ನಡ ಓದ್ಕೋಬೇಕಿತ್ತು, ಸಂಸ್ಕೃತ ಹಿಂದಿ, ಸಂಸ್ಕೃತ ತಮಿಳು, ಸಂಸ್ಕೃತ ಮರಾಠಿ, ಸಂಸ್ಕೃತ ತೆಲುಗು ಓದಬೇಕಿತ್ತು. ಇಂಗ್ಲೀಷ್ ಪ್ರಭಾವ ನಾವೇ ದಾಸ್ಯಕ್ಕೂ ಒದ್ಕೊಂಡಿರೋದ್ರಿಂದ ಪ್ರಭಾವ ಅಷ್ಟೇ, ಇನ್ನೇನಿಲ್ಲ ಸರ್. ಪ್ರತಿಯೊಂದು ಇದು ಆ ಲೊಕೇಶನ್ ಬಗ್ಗೆ ಸಿಂಪಲ್ ಕೊಟೇಶನ್ಸ್ ಇದಾವಲ್ಲ ಸರ್, ಶ್ಲೋಕಗಳು ಸರ್, ಅದು ಎಲ್ಲಿಂದ ನಿಮ್ಮ ಇದು ಮಧುದರ್ಪಣ ಅಂತ ಯಾಕೆ ಸಿಟಿ ಏನಿದೆ, ಮಧುಕೋಶ ಮತ್ತು ಆತಂಕ ದರ್ಪಣದಲ್ಲಿ, ಮಧುಕೋಶ ಆತಂಕ ದರ್ಪಣದಲ್ಲಿ ಇರ್ತಕ್ಕಂಥದ್ದು. ಈ ಪದಗಳಿಗೆ ಈ ಪದ ಬಂದಾಗ ಅವ್ರು ಏನು ಅರ್ಥ ಕೊಟ್ಟಿದ್ದಾರೆ ಅಂತ ಮಾಡಿರೋದಿದು. ಹಾಗಾಗಿ ನಮಗಿದು ಅರ್ಥ ಆಗುತ್ತೆ. ಅಂದರೆ ಎಲ್ಲಿ ನಮಗೆ ವ್ಯಾಖ್ಯಾನಗಳು ಬೇಕಾಗ್ತದೆ, ಟೀಕೆಗಳಿಂದ ನಮಗೆ ಅರ್ಥ ಆಗೋದು ಇವೆಲ್ಲ. ಅಲ್ಲಿ ಇದು ಗೊತ್ತಾಗಲ್ಲ. ಅಲ್ಲಿ ಬರೀ ಅಷ್ಟೇ ಪದ ಹೇಳಿರ್ತಾರೆ. ಅದನ್ನು ನಾವೇನು ಮಾಡಬೇಕು, ಅದಕ್ಕೆ ಈ ಸಂದರ್ಭದಲ್ಲಿ ಇಲ್ಲಿ ಈಗ ಅರ್ಥ ಮಾಡಬೇಕು ಅಂತ ಹೇಳಿರ್ತಾರೆ. ಹಾಗೆ ಅದರಿಂದ ಹಾಗೆ ಇದರಲ್ಲಷ್ಟೇ ನಮ್ಮಲ್ಲಿ ಏನು ವೇಪತು ಅಂದೇನು? ಶಿವರಿಂಗ್ಸ್. ಅದು ಯಾಕೆ ಶಿವರಿಂಗ್ ಆಗಬೇಕು ಅದಕ್ಕೆ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಗಜಾರೂಢಸ್ಯೇವ ಸರ್ವಗಾತ್ರಂ ಚಾಲ್ಯತೆ. ಆನೆ ಮೇಲೆ ಕೂತ್ಕೊಂಡು ನಾನು ಹೆಂಗೆ ಆಡ್ತಾನೋ ಹಾಗೆ ನಾಟಕ. ಶಿವಲಿಂಗನ ಪದಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇವಾಗ ಹೆಂಗೆ ಸ್ಪಷ್ಟತೆಗೆ ಹೇಳ್ತಿದ್ದೀನಿ. ಶಿವಲಿಂಗನೇನು ಕಲ್ಪನೆ ಮಾಡಬೇಕು. ಏನು ಕಲ್ಪನೆ ಮಾಡ್ತೀರಾ ನೀವು?
ನಾವು ಮೊದಲು ಶಿವರಿಂಗ್ ನೋಡಿದಾಗ ಮಾತ್ರ ಅದು ಶಿವರಿಂಗ್ ಅಲ್ರಿ ಶಿವರಿಂಗ್ ಅಂತ ಸುಮ್ಮನೆ ಒಂದು ಪದ ಆಯ್ತು ಹೊರತು ಅದು ನಿಮ್ಗೆ ಏನು ಅರ್ಥ ಆಯ್ತು ಈಗ? ಇಲ್ಲ, ಇಂಗ್ಲೀಷ್ ಪದ ಅನ್ನೋದು ಬಿಟ್ಟರೆ ನಿಮ್ಗೆ ಅರ್ಥ ಏನಾಯಿತು? ನಮ್ಮಲ್ಲಿ ಎಷ್ಟು ಸ್ಪಷ್ಟತೆ ಇದೆ ಸರ್ ಅದ್ರ ಬಗ್ಗೆ. ಗಜಾರೂಢ ಸೇವ, ಆನೆ ಮೇಲೆ ಕೂತ್ಕೊಂಡು, ನೀವು ಆನೆ ಮೇಲೆ ಕೂತ್ಕೊಂಡು ಹೋಗೋದು ನೋಡ್ತಿರಲ್ಲ, ಹೆಂಗಿರುತ್ತೆ? ಇಡೀ ದೇಹನ ಮುಂದೆ ಹಿಂದೆ ಮುಂದೆ ಓಡಾಡುತ್ತೆ, ಅದು ವೇಪತು. ಅದಕ್ಕೆ ಅಲ್ಲಿ ಎಲ್ಲಿ ಹೇಳ್ತಾನೆ ಅಂತಂದರೆ ತಮಕ ಶ್ವಾಸದಲ್ಲಿ ಹೇಳ್ತಾನೆ, ಈ ಶ್ವಾಸ ಇರ್ತಲ್ಲ, ಈಗ ನೀವು ಆಸ್ಮಾಟಿಕ್ ಪೇಷಂಟ್ಸ್ ಇದ್ದಾರಲ್ಲ, ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಅಲ್ವಾ, ಹಿಂಗೆ ಉಸಿರಾಡ್ತಿರ್ತಾರೆ. ಹೌದು, ಕೂತ್ಕೊಂಡು ಎರಡು ಕಾಲು ಮಾಡಿಸ್ಕೊಂಡು ಹಿಂಗೆ ಅಂತ ಉಸಿರಾಡ್ತಿರ್ತಾರೆ. ಹೌದು, ಅದನ್ನು ಹೇಳ್ತಾ ಇರೋದು. ಅದಕ್ಕೆ ಇನ್ನೊಂದು ಅಲ್ಲಿ ತಮಕ ಶ್ವಾಸದಲ್ಲಿ ವೇಪತು ಅನ್ನೋ ಪದ ಬರುತ್ತೆ. ನಿಮಗಿತ್ತು ರೆಫರೆನ್ಸ್, ನೀವು ಶ್ಲೋಕ ನಂಬರು ಎಲ್ಲ ಇದೆ, ಪ್ರತಿಯೊಂದು ಚಾಪ್ಟರು ನೀವು ಇದು ಓದಿದ್ರೆ ಅವಾಗ ಅರ್ಥ. ಇನ್ನೊಂದು ಕಡೆ ನೋಡಿ, ಸನ್ನಿಪಾತ ಅಪಸ್ಮಾರದಲ್ಲಿ ಪ್ರಕಂಪನಂ, ಅಲ್ಲಿ ಬೇರೆ ಪದ ಉಪಯೋಗಿಸ್ತೀವಿ, ಕಂಪನ ಅನ್ನೋದು ಬೇರೆ, ಈ ವೇಪತೆ ಬೇರೆ. ಆಮೇಲೆ ವೇಪದು ಸರ್ವಾಂಗ ಶಿರಸೋ ವಾಯುವೇಪ ಸಣ್ಣಕ ಇದು ಬಿಡಿ, ವಾತವ್ಯಾಧಿ, ಅಲ್ಲಿ ಬೇರೆ ಬೇರೆ ಪದ ಬರುತ್ತೆ. ಹಾಗೆ ವೇಪತೆ ಕಂಪನಂ ಅಲ್ಲಾಡ್ತಕ್ಕಂಥದ್ದು. ಈಗ ಒಂದು ಎಲೆ ಅಲ್ಲಾಡ್ತಾ ಇರ್ತದೆ ಗಾಳಿ, ಹಾಗೆ ನೀವು ಅದನ್ನು ಯೋಚನೆ ಮಾಡಿ, ಇದು ಹೆಂಗಪ್ಪ, ಇದು ಹೆಂಗೆ ಅಂತ ಇದು ನೋಡ್ಕೋಬೇಕು. ಸ್ಪಂದನಂ ಮನಾಚಲನಂ, ಕಂಪನಂ ಮಹತಾವೇಗೇನ ವೇಪನಂ, ಸ್ಪಂದನಂ ಕಂಪನಂ ವಾ ಭವತಿ ಇತ್ಯರ್ಥಃ. ಆ ಸ್ಕಂದಗ್ರಹದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಸ್ಕಂದಗ್ರಹ ಅಲ್ಲಿ ಮಗು ಹೇಗೆ ಮಾಡ್ತಿದೆ ಅಂತ ಕೇಳ್ತಾ ಇದೆ. ಅಲ್ಲಿ ಅಂದರೆ ಮೂರು ಬೇರೆ ಚಲನಂ, ಅದು ನೀವು ಅದಕ್ಕೆ ಪ್ರಕೃತಿ ನೋಡಿದಾಗಲೇ ಇವೆಲ್ಲ ನಮ್ಮ ಕೆಲವೆಲ್ಲ ವಿಷಯಗಳು ಗೊತ್ತ. ಎಲೆಗಳು ಅಲ್ಲಾಡ್ತಕ್ಕಂಥದ್ದು, ಚಲಪತ್ರ, ಯಾರು ಕೇಳೋದು? ಅಶ್ವತ್ಥ, ಹೌದು, ಗಾಳಿ ಕಂಪನ. ಹಂಗೆ ನೀವು ಇದು ಓದಾಗ ನಿಮಗೆ ಆ ಥರ ಸ್ಪಷ್ಟತೆ ಗೊತ್ತಾಗತ್ತೆ. ಈ ಎಷ್ಟು ವರ್ಣಗಳು, ಎಷ್ಟು ಥರ ಬಣ್ಣಗಳು ಹೇಳಿದ್ದಾರೆ ಅಂತಂದರೆ, ನೀವು ಹೋಗಿ ಅಷ್ಟು ತೈತ ಕಲರ್ಸ್ ಹೇಳ್ತಾರೆ. ವರ್ಣ ಅಂದಾಗೆ ಒಂದು ಎಷ್ಟು ಥರ ವರ್ಣದಲ್ಲಿ ಹೇಳಿ ಬರ್ತಾ ಗೊತ್ತಾ? ಅಂಜನಾಭ, ಅಂಜನ ರೀತಿಯ ಕಥೆ. ಅಂಜನ ಯಾವ ಕಲರು? ಅಂಜನ ನೋಡಿರ್ಬೇಕಲ್ಲ ಮೊದಲು ನೀವು. ಕಪ್ಪು. ಯಾವ ಅಂಜನ? ಅಂಜನದಲ್ಲಿ ಎಷ್ಟೊಂದು ಥರ ಇದೆಯಲ್ಲ, ಸವ್ಯರಂಜನ, ಶ್ರೋತಾಂಜನ, ರಸಾಂಜನ, ಒಂದೊಂದು ಬಣ್ಣ ಇರುತ್ತೆ. ಯಾವುದಕ್ಕೆ? ಸವ್ಯರಾಂಜನದ ಬಣ್ಣ ಬರಬೇಕು. ಅಂಜನಾಭ ಸವ್ಯರಾಂಜನ ವರ್ಣಾಭಂ ಅಂತ ಸ್ಪಷ್ಟತೆ ಇದೆ. ಟೀಕೆ ಹೇಳ್ಬೇಕಾದ್ರೆ ಅವನು ಸವ್ಯರಾಂಜನ ನೋಡಿರ್ಬೇಕು ನೀವು, ಆಂಟಿಮನಿ. ಅದು ರಕ್ತಪಿತ್ತದಲ್ಲಿ ಹೇಳ್ಬೇಕಾದ್ರೆ ಅಂಜನಾಭ ಥರ ಇದೆ ಅಂತಾನೆ. ಅಚ್ಚಂ ಚರ್ದಿಹಿ, ಅಚ್ಚಂ ಅಂತಾನೆ. ಅಚ್ಚ ಅಂತಂದರೆ ನಿರ್ಮಲ, ಕ್ಲಿಯರ್ ಆಗಿರ್ತಕ್ಕಂಥದ್ದು. ಅಸತಿ ಫಲ ಸನ್ನಿಭ, ಅತಸಿ ಫಲ, ಅತಸಿ ಫಲ ಸನ್ನಿಭ. ಅತಸಿ ಅಂದ್ರೇನು? ಸೀಡ್, ಅಗಸೆ ಬೀಜ. ಅಗಸೆ ಬೀಜ, ಅಗಸೆ ಬೀಜ. ಅದಕ್ಕೆ ಉಮಾ ಫಲ ವರ್ಣ ತುಲ್ಯ. ಅದು ಹೆಂಗಿರುತ್ತೆ ಬಣ್ಣ? ನೀವೇನು ಹೇಳಿದ್ರಲ್ಲ, ಫ್ಲಾಕ್ ಸೀಡ್ಸ್ ಬಣ್ಣ ಮಸೆ. ಬ್ಲ್ಯಾಕ್ ಇರೋದಿಲ್ಲಮ್ಮ ಅತಸಿ. ಅಗಸೆ ಬ್ರೌನ್ ಕಲರಲ್ಲಿ ಸ್ವಲ್ಪ ಹಾಗೆ. ಈ ಅಗಸೆದಲ್ಲಿ ಏನು ಸಮಸ್ಯೆ ಅಂದರೆ, ನಮ್ಮ ಕಡೆ ಅಗಸೆ ಅಂತಂದರೆ ಸೆಸ್ಬೆನಿಯಾ ಗ್ರ್ಯಾಂಡಿಫ್ಲೋರಾ, ನಾವು ಪುಷ್ಪ ಹೇಳ್ತೀವಿ. ಅದಕ್ಕೆ ಆ ಕಡೆ ಉತ್ತರ ಕರ್ನಾಟಕದ ಅಗಸಿ ಅಂತಾರೆ ಅವ್ರಿಗೆ. ಅಗಸಿ ಅಂತ ಕರಿತೀವಿ, ಅಗಸಿ ಅಂತಾರೆ. ಅದನ್ನು ಚಟ್ನಿ ಪುಡಿಗೆಲ್ಲ ಮಾಡ್ತಕ್ಕಂಥ ಬೀಜ, ಚಟ್ನಿ ಪುಡಿ ಚೆನ್ನಾಗಿ ಅಗಸೆ ಪುಡಿ. ಇಲ್ಲಿ ಎಲೆ ಉಪಯೋಗಿಸ್ತೇವೆ ನಾವು ಇದನ್ನು. ಅತಸಿ ಬೇರೆ, ಅಗಸ್ತ್ಯ ಬೇರೆ. ಅಗಸ್ತ್ಯ ಬೇರೆ, ಅತಸಿ ಬೇರೆ. ಅದು ಸ್ವಲ್ಪ ಕೆಂಪು ಬಣ್ಣ ಮೇಲೆ ಬರ್ತದೆ ಅದು. ಅತಸಿ ಫಲಸನ್ನಿಭ. ಅಲ್ಲಿ ಮಸೂರಿಕದಲ್ಲಿ ಹೆಂಗಿರುತ್ತೆ ಬಣ್ಣ ಅವನಿಗೆ ಚರ್ಮದಲ್ಲಿ ಅಂತಂದರೆ ಅತಸಿ ಬಣ್ಣ ಬಂದಿರುತ್ತೆ. ಅಂದರೆ ವರ್ಣಗಳು ಹೆಂಗೆ ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಅತಿ ಪಾಂಡು ಅಂದರೆ ಧೂಸರ ವರ್ಣ, ಸ್ವಲ್ಪ ಕೆಟ್ಟ ಬೆಳಿ ಬಟ್ಟೆ. ಅತಿ ಲೋಹಿತ, ಅತಿ ಸೇರಿಸ್ಬೇಕಲ್ಲ.
ರೆಡ್ 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 ಕೆಂಪು, ಇಟ್ಟಿಗೆ ಕೆಂಪು. ಇಟ್ಟಿಗೆ ಕೆಂಪು. ಅರುಣ, ಅರುಣ ವರ್ಣ ಬೆಳಗ್ಗೆ ಹೊತ್ತು ಅದೇನು ಈಶದ್ ರಕ್ತ ಸ್ವಲ್ಪ ಕೆಂಪು ಅಷ್ಟೇ ಅದು. ಅದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅರ್ಥ ಬರ್ತದೆ. ಅರ್ಜುನ ಬಣ್ಣ. ಹೌದು. ಅರ್ಜುನ ವೃಕ್ಷ ನೋಡಿಲ್ವಾ? ಟರ್ಮನ್ ಏನು ಬಣ್ಣ ಇರುತ್ತೆ ತೊಗಟೆ? ಬ್ರೌನ್ ಬಿಳಿ. ಬಿಳಿ. ಅರ್ಜುನ ಅಂದರೆ ಬಿಳಿ ಅಂತ, ಅವನಲ್ಲೇ ಹುಟ್ಟಿದ್ದ. ಅದಕ್ಕೆ ನಾಗಾರ್ಜುನ ಅಲ್ಲಿ ಹುಟ್ಟಿದ್ದ ಭಾರತೊಳಗೆ. ಅಲೋಹಿತ ಕೆಂಪಲ್ಲದ್ದು ಅಂತ, ಪಾಂಡುವರ್ಣ ಅಂತಲ್ಲಿ. ಅಸಿತ ಸೀತಾ. ಅಸಿತ ಸೀತಾ ನಾಟ್ ಅಲ್ಲದ್ದು ವೈಟ್ ಅಂದರೆ ನಾಟ್ ವೈಟ್ ಅಂದರೆ ಏನು? ಕಪ್ಪು. ಕಪ್ಪು. ಅನಿಲ, ಅರಕ್ತ, ಅಲೋಹಿತ, ಕರ್ಬೂರ. ಕರ್ಬೂರ ವರ್ಣ ಅಂತ ಹೇಳ್ತಾರೆ ಎಲ್ಲಿ? ಅತಿಸಾರ ಅಸಾಧ್ಯ ಲಕ್ಷಣದಲ್ಲಿ. ಹೌದು. ಕರ್ಬೂರ ನಾನಾ ವರ್ಣ, ಮಲ್ಟಿಪಲ್ ಕಲರ್ಸ್. ಕಪೋತ ವರ್ಣ ಪ್ರತಿಮಾ, ಕಷಾಯಾಭ. ಇದು ಚೆನ್ನಾಗಿದೆ. ಕಷಾಯಾಭ ಬಣ್ಣ ಯಾವುದಪ್ಪ ಅಂದರೆ ಪಿತ್ತ, ರಕ್ತ ಪಿತ್ತಲ್ಲಿ ಹೇಳ್ತಕ್ಕಂಥದ್ದು. ಕಷಾಯಾಭ ಅಂತ ಹೇಳ್ತಾರೆ. ಏನದು? ವಟಾದಿ ಕ್ವಾತ ವರ್ಣ. ವಟದ ಕ್ವಾತ ಬಣ್ಣ ಹೆಂಗಿರುತ್ತೆ ಹೇಳಿ? ಆಲದ ಮರ. ಒಟ ಅಂದರೆ ಆಲದ ಮರ. ಆಲದ ಮರ ಚಕ್ಕೆ ಕಷಾಯ. ಚಕ್ಕೆ ಕಷಾಯ ಕೆಂಪು ಇರುತ್ತೆ. ಆಮೇಲೆ ಅಲ್ಲ ಯಾಕೆ ಹೇಳ್ತೀನಿ ಇಷ್ಟು ರೀತಿ ಬಣ್ಣ ಇದೆ ಅಂತಾರೆ? ನೀಲಾಭ, ಚಿತ್ರಾಣಿ, ಚಂದ್ರಕೋಪಗತ, ಸರ್ ತಾಮ್ರವರ್ಣ, ನಾನಾ ವರ್ಣ, ಪಿಷ್ಟವತ್. ಅಂದರೆ ನೀವು ಹೋಗಿ ಎಷ್ಟು ಇದಿದೆ ಅಂತ ಹೇಳೋಕ್ಕೆ. ಸರ್ ಇಷ್ಟೆಲ್ಲ ಪುಸ್ತಕ ಬರೀತೀರಾ ಸರ್? ಒಂದು ಪುಸ್ತಕ ಬರೆಯೋಕ್ಕೆ ಎಷ್ಟು ಸಮಯ ತೊಗೋತೀರಾ ಸರ್? ಅಂದರೆ ಯಾವ ಟೈಮಲ್ಲಿ ಕೂತು ಬರೀತೀರಾ ಸರ್? ಅದು ಹೇಳಲಿಕ್ಕಾಗಲ್ಲ. ಅದು ಒಂದೊಂದು ಸತಿ ತುಂಬ ಟೈಮ್ ತೊಗೊಳತ್ತೆ. ಮತ್ತು ಇದು ಪ್ರಿಂಟಿಂಗ್ ಹೋದಾಗ ಇದು 2-3 ವರ್ಷ ತೊಗೊಂಡ್ಬಿಡ್ತು. ಅಷ್ಟು ಸತಿ ಕರೆಕ್ಷನ್ ಆಗಿ ಬಂದ್ಬಿಡ್ತು. ಓಕೆ. 7-8 ಸತಿ ಇದೆಲ್ಲ ಬರೆದಿದ್ದೆಲ್ಲ ಟೈಪ್ ಮಾಡಿದ್ದೆಲ್ಲ ಚೇಂಜ್ ಮಾಡಿ ಅಷ್ಟೊಂದು ಸತಿ ತಪ್ಪುಗಳಾಗ್ತಾ ಇರುತ್ತೆ. ಅದು ಇದೆಲ್ಲ 2 ವರ್ಷ ಒಟ್ಟಿಗೆ ಮಾಡಿದ್ದಿದ್ದನ್ನು ಮಾಧವ ನಿಧಾನದೆಲ್ಲ. ಇದು ಪ್ರಿಂಟ್ ಮಾಡೋಕ್ಕೆ 2 ವರ್ಷ ತೊಗೊಂಡಿದ್ದು. ಇದು ಇದಷ್ಟು ಮಾಧವ ನಿಧಾನ ಬೇಸ್ ಮೇಲೆ ಮಾಡ್ತಕ್ಕಂಥ ಪುಸ್ತಕಗಳು ಇವೆಲ್ಲ. ಇದಷ್ಟು 4 ಪುಸ್ತಕ ಮಾಡಿದ್ದು ಇದಷ್ಟು ಮಾಧವ ನಿಧಾನ ಬೇಸ್ ಮೇಲೆ ಮಾಡ್ಕೊಂಡಿದ್ದು ಬರೆದಿದ್ದು. ನಾನು ಯೋಗ ಆದಾಗ ಯೋಗ ಎಲ್ಲ ಆದಮೇಲೆ ಅಂದರೆ ಆಸನಗಳೆಲ್ಲ ಆದಮೇಲೆ ಕೇಳ್ತಾಯಿದ್ರಿ ಏನಾರು ಹೇಳಿ ಅಂತ. ಆವಾಗ ನಾನು ಈ ಆಹಾರದ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ದೆ. ಅಂದರೆ ಯೋಗಕ್ಕೆ ಆಹಾರ ಹೇಗೆ, ಏನಂತ ಆಹಾರ ತೊಗೋಬೇಕು, ಹೇಗೆ ತೊಗೋಬೇಕು ಅಂತದೆಲ್ಲ ಅದು ಆಹಾರಕ್ಕೆ. ಆವಾಗ ನಾನು ಫಸ್ಟ್ ಮಾಡಿದ್ದನ್ನು ಅವ್ರಿಗೋಸ್ಕರ ಮಾಡಿದ್ದು ಆರೋಗ್ಯಕ್ಕಾಗಿ ಆಹಾರ ಅಂತ. ಬರೀ ಪ್ರಿನ್ಸಿಪಲ್ಸ್ ಫುಡ್ದು, ಯಾವಾಗ ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಊಟ ಮಾಡಿದ ಲಕ್ಷಣ ಏನು, ಈ ಥರದ್ದು ಇಷ್ಟು ಶ್ಲೋಕಗಳು ಸೇರಿಸಿ ಮಾಡಿದ್ದು. ಸರಿಯಾಗಿ ಊಟ ಮಾಡಿದ್ರೆ ಏನಾಗುತ್ತೆ, ಹೀಗೆ ಈ ಥರದ್ದೆಲ್ಲ ಸೇರಿಸಿ ಮಾಡಿದ್ದು. ಆವಾಗ ಫಸ್ಟ್ ಮಾಡಿದ್ದಿದ್ದು. ಅದಾದಮೇಲಿಂದ ಇದು ಮಾಡಿದೆ ನೆಕ್ಸ್ಟ್. ಇದನ್ನು ಆಮೇಲಿಂದ ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ ಒಂದು ಮಾಡಿದೆ. ಇದರಲ್ಲಿ ಔಷಧಿ ಸೇವನಾ ಕಾಲವನ್ನು ಸೇರಿಸ್ಕೊಂಡು ಮಾಡಿದ್ದು. ಇದಾದಮೇಲೆ ನಾನು ಏನಾಯಿತು ಅಂದರೆ ಶ್ರೀನಲ್ಲಿ ಅಗರತಂತ್ರ ಪಾಠ ಮಾಡಬೇಕಾಗಿ ಬಂತು. ಆಗ ವಿರುದ್ಧ ಆಹಾರ ವಿಷಯ ಬಂತಲ್ವಾ, ಆಗ ನನಗೆ ಅದು ತುಂಬ ಆಸಕ್ತಿ ಬಂತು. ಯಾಕೆಂದರೆ ಇದಕ್ಕೆ ಕಂಟಿನ್ಯೂಷನ್ ಬಂದಂಗೆ ಆಯಿತು. ಅದು ಯಾಕೆ ಅದರಲ್ಲಿ ನಂಗೆ ತುಂಬ ಇವತ್ತಿನ ಪ್ರಸ್ತುತವಾಗಿದೆಯಲ್ಲ ಈ ವಿಷಯ ಅಂತ ನನಗೆ ಬಂತು. ಇವತ್ತು ನಾವು ತುಂಬ ವಿರುದ್ಧ ಆಹಾರವನ್ನು ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ಎಷ್ಟು ಸಂಶೋಧನೆ ಮಾಡ್ಬೋದು ಇವಾಗ ಅಂದರೆ ಅಷ್ಟೊಂದು ಅವಕಾಶಗಳಿದೆ. ಇದಷ್ಟು ಡಯಾಗ್ನೋಸ್ಟಿಕ್ ಮೆಥಡ್ ಬಿಟ್ಬಿಡಿ. ಈಗ ಇದಕ್ಕೆ ಬಂದರೆ ಈ ಆಹಾರದಲ್ಲಿ ವಿರುದ್ಧ ಆಹಾರದಲ್ಲಿ ಎಷ್ಟು ಒಂದು ಹೇಳಿದ್ದಾರೆ ಅದಕ್ಕೆ ಅಂತಂದರೆ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ವಿರುದ್ಧ ಆಹಾರದಲ್ಲಿ ಲಕ್ಷಣಗಳು ಉಂಟಾಗತ್ತೆ. ರೋಗದಿಂದ, ಗರ್ಭರೋಗದಿಂದ ಹಿಡಿದು ಶಾಂಡ್ಯ ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದನೇ ವಿರೋತ್ಪಾದನೆಯಿಂದ ರೋಗ ಬಂದ್ಬಿಡುತ್ತೆ. ಅದು ಸರಿಯಾಗಿಲ್ಲದೆ ಇರತಕ್ಕಂಥದ್ರಿಂದ ಗರ್ಭಧಾರಣ ಸರಿಯಾಗಿ ತೊಂದರೆ ಆಗುತ್ತೆ, ಗರ್ಭನೂ ವಿಕೃತವಾಗಿಬಿಡುತ್ತೆ. ಇದ್ರ ಮಧ್ಯೆ ಇವೆಲ್ಲ ರೋಗಗಳು ಬಂದ್ಬಿಡುತ್ತೆ.
ಪ್ರಸ್ತುತವಾಗಿ ನಾವೆಲ್ಲ ಕಾಲೇಜಲ್ಲಿ ನೋಡ್ತಿರ್ತೀವಲ್ಲ, ಈ ಊಟ ಅದೇನೋ ತಿಂಡಿ ಕೊಡ್ತೀರಾ, ಅದಾದ್ಮೇಲೆ ತಂದು ಐಸ್ ಕ್ರೀಮ್ ತಿಂದ್ಬಿಡ್ತೀರಾ, ಅದಾದ್ಮೇಲೆ ಇನ್ನೊಂದು ತಿಂದ್ಬಿಡ್ತೀರಾ, ಎಲ್ಲ ವಿರುದ್ಧ ಆಹಾರದಲ್ಲಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಈಗ ಬೇಗ ಏಜಿಂಗ್ ಪ್ರೋಸೆಸ್ ಇದೆ, ಜ್ವರ ಬೇಗ ಬರ್ತಿದೆ, ಬೇಗ ತಲೆ ಕೂದಲೆಲ್ಲ ಧರಿತಾ ಇದೆ. ಇದೆಲ್ಲ ವಿರುದ್ಧ ಆಹಾರದ ಒಂದು ಲಕ್ಷಣ. ಅದಕ್ಕಾಗಿ ಇದೊಂದು ಪುಸ್ತಕ ಮಾಡಿದ್ವಿ, ಮಿಕ್ಕಿದ್ದೆಲ್ಲ ಸೇರಿಸ್ಕೊಂಡಿದ್ವಿ ವಿಷಯ. ಹೌದು ಸರ್. ಸರ್ ನೀವು ಹೇಳ್ತಿರ್ಬೇಕಾದ್ರೆ ಅದು ಅಷ್ಟು ಪಾಂಡಿತ್ಯ ನಮಗೆ ಎದ್ದೆದ್ದು ಕಾಣ್ತಾ ಇದೆ. ವಿಷಯಗಳು ಹಾಗೆ ಸರಾಗವಾಗಿ ಬರ್ತಾ ಇದ್ದಾವೆ. ನಿಮ್ಮಲ್ಲಿರ್ತಕ್ಕಂಥ ಆ ಕನ್ನಡ ಭಾಷಾ ಪಾಂಡಿತ್ಯ ಆಗಿರ್ಬೋದು, ಕನ್ನಡ ಭಾಷೆ ಮೇಲೆ ಪ್ರೇಮ ಆಗಿರ್ಬೋದು, ಆ ಸಾಹಿತ್ಯಿಕವಾದ ಮನೋಭಾವ ಇರ್ಬೋದು, ತುಂಬ ನಮಗೆ ಮನಸ್ಸಿಗೆ ತಾಕ್ತು ಸರ್. ಹಾಗೆ